ಈ ನೆಲದಲ್ಲಿ ಕೊರಗಜ್ಜನಿಗೆ ನ್ಯಾಯ ಸಿಗಬೇಕಾ ಬೇಡವಾ? ಈ ನೆಲದ ದೇವರಿಗೆ ನ್ಯಾಯ ಸಿಗಬೇಕಾ ಬೇಡ? ಪದ್ಮರಾಜ್ ಒಬ್ಬ ಹಿಂದೂ, ಎದೆ ತಟ್ಟಿ ಹೇಳ್ತೇನೆ ಅತ್ಯಂತ ಇದರಿಂದ ಹೇಳ್ತೇನೆ ನಾನು, ಪದ್ಮರಾಜ್ ಒಬ್ಬ ಹಿಂದೂ. ಪ್ರಿಯ ವೀಕ್ಷಕರೇ, ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಜಿದ್ದಾಜಿದ್ದಿನಿಂದ ಕೂಡಿರುವ ಕರಾವಳಿಯ ರಾಜಕಾರಣದಲ್ಲಿ ಹೊಸತೊಂದು ಬೆಳವಣಿಗೆ ನಡೆದಿದೆ. ಈ ಬೆಳವಣಿಗೆ ಬಿಜೆಪಿಗೆ ಸಂಬಂಧಿಸಿತು, ಬಿಜೆಪಿ ಅಭ್ಯರ್ಥಿಗೆ ಸಂಬಂಧಿಸಿತು. ಇದು ದಕ್ಷಿಣ ಕನ್ನಡದ ಬಿಜೆಪಿ ಅಭ್ಯರ್ಥಿಯ ಬಾಯಿಗೆ ಬೀಗ ಬಿದ್ದಿದೆ ಎನ್ನಲಾಗ್ತಿರುವ ಸ್ಟೋರಿ. ಬೀಗ ಹಾಕಿದವರು ಯಾರು ಗೊತ್ತಾ? ಅದೇ ಬಿಜೆಪಿ ಅವರು. ಹೌದು, ಬಿಜೆಪಿ ಪಕ್ಷವೇ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಬಾಯಿಗೆ ಬೀಗ ಹಾಕಿದೆ ಎಂಬ ಸುದ್ದಿ ಹೊರಬಂದಿದೆ. ಚೌಟ ಅವರೇ ಚುನಾವಣೆ ತನಕ ಏನು ಮಾತನಾಡೋಕೆ ಹೋಗಬೇಡಿ, ಸುಮ್ಮನಿದ್ದು ಬಿಡಿ ಅಂತ ಚೌಟ ಅವರಿಗೆ ಬಿಜೆಪಿ ಸೂಚನೆ ಕೊಟ್ಟಿದೆಯಂತೆ. ಟಿವಿ ಡಿಬೇಟ್ಗಳಲ್ಲಿ ಭಾಗಿಯಾಗಬೇಡಿ, ಬಾಯಿಗೆ ಬಂದಿದ್ದನ್ನೆಲ್ಲ ಮಾತನಾಡಬೇಡಿ, ಟ್ರೋಲ್ಗೆ ಒಳಗಾಗದಂತೆ ಎಚ್ಚರ ವಹಿಸಿ ಅಂತಾನೂ ಸೂಚನೆ ನೀಡಲಾಗಿದೆಯಂತೆ. ಹಾಗಿದ್ರೆ ಬಿಜೆಪಿ ಪಕ್ಷ ಬಿಜೆಪಿ ಅಭ್ಯರ್ಥಿ ಚೌಟ ಅವರ ಬಾಯಿಗೆ ಬೀಗ ಹಾಕಲು ಮುಂದಾಗಿದ್ಯಾಕೆ? ಯಾಕಂದ್ರೆ ಅದಕ್ಕೆ ಕಾರಣ ಇತ್ತೀಚೆಗೆ ನಡೆದ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಬಹಿರಂಗ ಟಿವಿ ಡಿಬೇಟ್ ಒಂದು ಕಾರಣವಾದರೆ, ಮತ್ತೊಂದು ಕಾರಣ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಚೌಟ ಅವರು ದೇಶದ್ರೋಹಿ ಎಂಬಂತೆ ಬಿಂಬಿಸಿದ್ದು. ಈ ನೆಲದಲ್ಲಿ ಕೊರಗಜ್ಜನಿಗೆ ನ್ಯಾಯ ಸಿಗಬೇಕಾ ಬೇಡವಾ? ಈ ನೆಲದ ದೇವರಿಗೆ ನ್ಯಾಯ ಸಿಗಬೇಕಾ ಬೇಡ? ಈ ಚುನಾವಣೆ ದೇಶ ಪ್ರೇಮಿಗಳು ಮತ್ತು ದೇಶದ್ರೋಹಿಗಳ ನಡುವಿನ ಹೋರಾಟ ಎಂದಿದ್ರು ಚೌಟ. ಅಂದ್ರೆ ಬಿಜೆಪಿ ಅಭ್ಯರ್ಥಿಯಾದ ನಾನು ದೇಶ ಪ್ರೇಮಿ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ದೇಶದ್ರೋಹಿ ಎಂಬ ಅರ್ಥದಲ್ಲಿ ಮಾತನಾಡಿದ್ರು ಚೌಟ. ಅವರಾಡಿರುವ ಈ ಮಾತಿನ ಬಗ್ಗೆ ದಕ್ಷಿಣ ಕನ್ನಡದ ಬಹುಸಂಖ್ಯಾತರಾದ ಬಿಲ್ಲವ ಸಮಾಜ ಅಸಮಾಧಾನಗೊಂಡಿದೆ. ಇದು ಬಿಜೆಪಿಗೆ ಟೆನ್ಷನ್ ತಂದಿದೆ. ಇನ್ನು ಇತ್ತೀಚೆಗೆ TV9 ಕನ್ನಡ ವಾಹಿನಿಯವರು ಮಂಗಳೂರಿನಲ್ಲಿ ಗದ್ದುಗೆ ಗುದ್ದಾಟ ಹೆಸರಲ್ಲಿ ಸಾರ್ವಜನಿಕವಾಗಿ ಡಿಬೇಟ್ ನಡೆಸಿದ್ರು. ಆ ಕಾರ್ಯಕ್ರಮದಲ್ಲಿ ಬಿಜೆಪಿ ಅಭ್ಯರ್ಥಿ ಚೌಟ ಅವರಾಡಿರುವ ಮಾತುಗಳು ತುಂಬಾ ಟ್ರೋಲ್ಗೆ ಗುರಿಯಾಗಿದೆ. ಅಲ್ಲದೆ ಚೌಟ ಅವರ ಮಾತುಗಳ ಬಗ್ಗೆ ದೈವಾರಾಧನೆಯ ತುಳುನಾಡಿನಲ್ಲಿ ವ್ಯಾಪಕ ಆಕ್ರೋಶವೂ ಉಂಟಾಗಿದೆ. ತುಳುನಾಡಿನ ದೈವಗಳಿಗೆ ನ್ಯಾಯ ಸಿಗಬೇಕಾದ್ರೆ ನನಗೆ ವೋಟು ಕೊಡಿ ಅಂತ ಚೌಟ ಅವರು ಮನವಿ ಮಾಡಿದ್ರು. ಕೊರಗಜ್ಜನಿಗೆ ನ್ಯಾಯ ಸಿಗಬೇಕಾದ್ರೆ ಬಿಜೆಪಿಗೆ ವೋಟ್ ಹಾಕಿ ಎಂದಿದ್ರು. ಚೌಟ ಅವರಾಡಿದ ಈ ಮಾತುಗಳಿಗೆ ತುಳುನಾಡಿನಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ, ಆಕ್ರೋಶವೂ ವ್ಯಕ್ತವಾಗಿದೆ, ಹಾಗೆ ಸಿಕ್ಕಾಪಟ್ಟೆ ಟ್ರೋಲ್ಗೂ ಒಳಗಾಗಿದೆ. ಚೌಟ ಅವರು ಕೊರಗಜ್ಜನನ್ನೇ ಮೀರಿಸಿದ ದೈವನ ಎಂಬ ಪ್ರಶ್ನೆಯು ಜನರಲ್ಲಿ ಮೂಡಿದೆ. ಹೇಳಿ ಕೇಳಿ, ತುಳುನಾಡು ದೇವಾರಾಧಕರ ನಾಡು. ಈ ಮಣ್ಣಿನಲ್ಲಿ ಕೊರಗಜ್ಜನಿಗೆ ಅಸಂಖ್ಯಾತ ಭಕ್ತರಿದ್ದಾರೆ. ತುಳುನಾಡಿಗೆ ಮತ್ತು ತುಳುವರಿಗೆ ನ್ಯಾಯ ಕೊಡುವವರೇ ದೈವಗಳು. ಆ ಕೊರಗಜ್ಜನೆ ನ್ಯಾಯ ಕೊಡ್ತಾನೆ ಅಂತ ಅಸಂಖ್ಯಾತ ಭಕ್ತರಲ್ಲಿ ನಂಬಿಕೆ, ವಿಶ್ವಾಸ ಇದೆ. ಹೀಗಿರಬೇಕಾದ್ರೆ ಆ ದೈವಗಳಿಗೆ ಕೊರಗಜ್ಜನಿಗೆ ನ್ಯಾಯ ಕೊಡಲು ಚೌಟ ಯಾರು ಅಂತ ದೈವ ಭಕ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ತುಳುನಾಡನ್ನ ಮತ್ತು ತುಳುವರನ್ನ ಕಾಪಾಡುವ ದೈವಕ್ಕೆ ಬಿಜೆಪಿ ಅಭ್ಯರ್ಥಿ ನ್ಯಾಯ ಕೊಡ್ತಾರೆ ಅಂದರೆ ದೈವಕ್ಕಿಂತ ಚೌಟ ಮೇಲ ಎಂದು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಚೌಟ ಅವರ ಮಾತುಗಳು ದೈವಗಳಿಗೆ ಮಾಡಿದ ಅಪಮಾನ ಅಂತಾನೂ ಕೊರಗಜ್ಜನಿಗೆ ಮಾಡಿರೋ ಅವಮಾನ ಅಂತಾನೂ ಚರ್ಚೆಗಳು ನಡೀತಾ ಇದೆ. ಕೊರಗಜ್ಜನಿಗೆ ನ್ಯಾಯ ಕೊಡಿಸಲು ಈ ಚೌಟ ಯಾರು ಅಂತ ಕೊರಗಜ್ಜನ ಭಕ್ತರು ಆಕ್ರೋಶಗೊಂಡಿದ್ದಾರೆ. ಈ ಆಕ್ರೋಶ ಚುನಾವಣೆಯಲ್ಲಿ ಬಿಜೆಪಿಗೆ ಮುಳುವಾಗಲಿದೆ ಅಂತ ಬಿಜೆಪಿಯೊಳಗೆ ಚರ್ಚೆಗಳು ನಡೀತಾ ಇದೆ. ಅಲ್ಲದೆ ಮೊನ್ನೆ ಟಿವಿ ಡಿಬೇಟ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರನ್ನ ಎದುರಿಸುವಲ್ಲಿ ಚೌಟ ಏದುಸಿರು ಬಿಟ್ಟಿದ್ರು. ಡಿಬೇಟ್ನಲ್ಲಿ ಚೌಟ ಅವರನ್ನ ಕಟ್ಟಿ ಹಾಕಿದ್ದ ಪದ್ಮರಾಜ್ ಅವರು ಚೌಟಗೆ ನೀರು ಕುಡಿಸಿದ್ರು. ಮುಖಾಮುಖಿ ಚರ್ಚೆಯಲ್ಲಿ ಚೌಟ ವಿರುದ್ಧ ಪದ್ಮರಾಜ್ ಮೇಲುಗೈ ಸಾಧಿಸಿದ್ರು. ಚೌಟ ಅವರು ಪದ್ಮರಾಜ್ ಅವರಿಗೆ ಕೋಲು ಕೊಟ್ಟು ಪೆಟ್ಟು ತಿಂದಿದ್ರು. ಆ ಪೆಟ್ಟು ದಕ್ಷಿಣ ಕನ್ನಡದ ಬಿಜೆಪಿಗೆ ದೊಡ್ಡ ಗಾಯ ಮಾಡಿರೋದು ಸುಳ್ಳಲ್ಲ. ಅವತ್ತು ಬಿಜೆಪಿಗೆ ಮುಖಭಂಗವಾಗಲು ಚೌಟ ಅವರ ಮಾತುಗಳೇ ಕಾರಣ ಅಂತ ದಕ್ಷಿಣ ಕನ್ನಡದ ಬಿಜೆಪಿ ಅಸಮಾಧಾನಗೊಂಡಿದೆ ಅಂತ ತಿಳಿದು ಬಂದಿದೆ. ಆ ಕಾರಣಕ್ಕೆ ಚೌಟ ಅವರು ಚುನಾವಣೆ ತನಕ ಬಾಯಿ ಬಿಡದಂತೆ, ಹೆಚ್ಚು ಮಾತನಾಡದಂತೆ, ಎಳಸು ಮಾತುಗಳನ್ನಾಡದಂತೆ, ಬೇಕಾಬಿಟ್ಟಿ ನಾಲಿಗೆ ಅಲ್ಲಾಡಿಸದಂತೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ಗೆ ಒಳಗಾಗದಂತೆ ಬಿಜೆಪಿ ಸೂಚನೆ ಕೊಟ್ಟಿದೆಯಂತೆ. ಜಾಸ್ತಿ ಭಾಷಣ ಮಾಡಬೇಡಿ, ಟಿವಿ ಡಿಬೇಟ್ಗಳಲ್ಲಿ ಭಾಗವಹಿಸಬೇಡಿ ಅಂತಾನು ಚೌಟ ಅವರಿಗೆ ಸೂಚನೆ ಹೋಗಿದೆ ಅಂತ ತಿಳಿದು ಬಂದಿದೆ. ಇನ್ನು ಈ ಚೌಟ ಅವರಿಗಿಂತ ನಳಿನ್ ಕುಮಾರ್ ಕಟೀಲ್ ಅವರೇ ಪರವಾಗಿಲ್ಲ ಎಂಬ ಮಾತುಗಳು ಸದ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ನಿಮಗೆ ಗೊತ್ತಿದೆ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರನ್ನ ರಾಜಕಾರಣದಲ್ಲಿ ವಿದೂಷಕ ಎಂದು ವ್ಯಂಗ್ಯ ಮಾಡಲಾಗ್ತಾ ಇದೆ. ಕಟೀಲ್ ಅವರ ಮಾತುಗಳು ಅದೆಷ್ಟೋ ಸಲ ಟ್ರೋಲರ್ಗಳಿಗೆ ಆಹಾರವಾಗಿತ್ತು.
ನಾನು ರಾಜ್ಯಾಧ್ಯಕ್ಷ, ಟಿಕೆಟ್ ಕೊಡೋದೇ ಇಲ್ಲ ಎಂಬ ಕಟೀಲ್ ಅವರ ಭಾಷಣ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಇನ್ನು 2000ಕ್ಕೆ 1 ಲೋಡ್ ಮರಳು, $1ಗೆ $15, ಹೀಗೆ ಕಟೀಲ್ ಅವರ ಬೇಕಾಬಿಟ್ಟಿ ಮಾತುಗಳು ತಮಾಷೆಗಳಿಗಾಗಿತ್ತು, ವ್ಯಂಗ್ಯಕ್ಕೀಡಾಗಿತ್ತು. ಕಟೀಲ್ ಅವರ ಮಾತುಗಳೇ ಬಿಜೆಪಿ 65ಕ್ಕೆ ಇಳಿಯಲು ದೊಡ್ಡ ಕೊಡುಗೆ ಕೂಡ ಕೊಟ್ಟಿದೆ ಅಂದರೆ ತಪ್ಪಾಗಲ್ಲ. ಕೊನೆಗೆ ಅವರ ರಾಜಕೀಯಕ್ಕೆ ಅವರ ಮಾತುಗಳೇ ಮುಳುವಾಗಿತ್ತು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಗೇಟ್ ಪಾಸ್ ಸಿಕ್ತು, MP ಟಿಕೆಟ್ ಕೂಡ ಮಿಸ್ ಆಯಿತು. ನಾನು ರಾಜ್ಯಾಧ್ಯಕ್ಷ, ಟಿಕೆಟ್ ಕೊಡೋದೇ ಇಲ್ಲ ಅಂತ ಗದರಿಸಲು ಹೋಗಿ ಅಪಹಾಸ್ಯಕ್ಕೀಡಾಗಿದ್ದ ಕಟೀಲ್ ಅವರಿಗೆ ಈ ಸಲ MP ಟಿಕೆಟೇ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂದರೆ ವಿದೂಷಕನ ರೀತಿ ವರ್ತಿಸುವ, ಬೇಕಾಬಿಟ್ಟಿ ಮಾತನಾಡುವ ಕಟೀಲ್ ಅವರು ಇನ್ನೊಮ್ಮೆ ಸ್ಪರ್ಧೆ ಮಾಡಿದ್ರೆ ಸೋತು ಸುಣ್ಣವಾಗಬಹುದು ಎಂಬ ಮುನ್ಸೂಚನೆ ಬಿಜೆಪಿಗೆ ಸಿಕ್ಕಿತ್ತು. ಬರೀ ಟ್ರೋಲ್ಗಳಲ್ಲೇ ಕಟೀಲ್ ಸೋತು ಹೋಗುವ ಸ್ಥಿತಿ ಇತ್ತು. ದಕ್ಷಿಣ ಕನ್ನಡದ ಜನ ಕೂಡ ಈ ಕಟೀಲ್ ಸಹವಾಸ ಸಾಕು ಎಂಬಲ್ಲಿಗೆ ಬಂದು ತಲುಪಿದ್ರು. ಕಟೀಲ್ ನಿಂತರೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಾಗ್ತಾ ಇದ್ದಂತೆ ಬಿಜೆಪಿಯವರಿಗೆ ಟಿಕೆಟೇ ಕೊಟ್ಟಿಲ್ಲ. ಕಟೀಲ್ ಬದಲಿಗೆ ಬ್ರಿಜೇಶ್ ಚೌಟ ಅವರಿಗೆ ಟಿಕೆಟ್ ಸಿಕ್ತು. ಆವಾಗ ಬಿಜೆಪಿಯಲ್ಲೂ ಒಮ್ಮೆ ಜೋಶ್ ಬಂದಿತ್ತು. ಆದರೆ ಆ ಜೋಶ್ ಕೆಲವೇ ದಿನಗಳಲ್ಲಿ ಕರಗಿ ಹೋಗಿದ್ದು ಬಿಜೆಪಿಯ ಜೋಶ್ ಈಗ ಊಸ್ಟ್ ಆಗಿದೆ. ಚೌಟ ಅವರು ಬಿಜೆಪಿ ಅಭ್ಯರ್ಥಿ ಅಂತ ಘೋಷಣೆಯಾಗಿ ನಾಮಪತ್ರ ಸಲ್ಲಿಸುವಷ್ಟರಲ್ಲಿ ಅವರು ಕೂಡ ಮತ್ತೊಬ್ಬ ವಿದೂಷಕ ಅಂತ ಗೊತ್ತಾಗಿದೆ. ಚೌಟ ಕೂಡ ಬೇಕಾಬಿಟ್ಟಿ ಮಾತುಗಾರ ಅನ್ನೋದು ಬಯಲಾಗಿದೆ. ಹೀಗಾಗಿ ಈ ಚೌಟಗಿಂತ ಕಟೀಲ್ ಅವರೇ ಪರವಾಗಿರಲಿಲ್ಲ ಅಂತ ದಕ್ಷಿಣ ಕನ್ನಡದ ಜನರು ಮಾತನಾಡಿಕೊಳ್ಳುವಂತೆ ಆಗಿದೆ. ಕಟೀಲ್ ಅವರು ಆರಂಭದಲ್ಲಿ ಇಷ್ಟೊಂದು ವ್ಯಂಗ್ಯಕ್ಕೆ ಒಳಗಾಗ್ತಾ ಇರಲಿಲ್ಲ. ಆದರೆ ಚೌಟ ಅವರು ಅಭ್ಯರ್ಥಿಯಾದ ಒಂದೇ ವಾರಕ್ಕೆ ಪಲ್ಟಿಯಾಗಿರೋ ಬಗ್ಗೆ ಸ್ವತಃ ಬಿಜೆಪಿಯಲ್ಲೇ ಅಸಮಾಧಾನ ಇದೆ. ಅಲ್ಲದೆ ಈ ಬಿಜೆಪಿಯವರು ತನ್ನಲ್ಲೇ ಬೇಕಾದಷ್ಟು ಪಪ್ಪುಗಳನ್ನು ಇಟ್ಕೊಂಡು ಯಾರ್ಯಾರನ್ನೋ ಪಪ್ಪು ಅಂತ ಬಿಂಬಿಸಲು 100 ಕೋಟಿ ಖರ್ಚು ಮಾಡ್ತಿದ್ದಾರಲ್ಲ ಎಂದು ದಕ್ಷಿಣ ಕನ್ನಡದ ಜನರು ಮಾತನಾಡುವಂತಾಗಿದೆ. ಒಟ್ನಲ್ಲಿ ಮತದಾನ ಹತ್ತಿರವಾದಂತೆ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರ ಬಿಜೆಪಿಯನ್ನ ಹೆಚ್ಚು ಹೆಚ್ಚು ಕಾಡೋಕೆ ಶುರು ಮಾಡಿದೆ. ಬಿಜೆಪಿಯ ಅಭ್ಯರ್ಥಿಯ ಮಾತಿನಿಂದ ಆಗಿರುವ ಅವಾಂತರಗಳನ್ನು ಸರಿಪಡಿಸಲು ಬಿಜೆಪಿ ಹೆಣಗಾಡ್ತಾ ಇದೆ. ಅದಕ್ಕಾಗಿ ಬಿಜೆಪಿಯ ಅಭ್ಯರ್ಥಿಯ ಬಾಯಿಗೆ ಬೀಗ ಹಾಕಲು ಮುಂದಾಗಿದೆ. ಇದು ಬಿಜೆಪಿ ಅಭ್ಯರ್ಥಿಗಾದ ಮುಖಭಂಗವೇ ಸರಿ. ಚೌಟ ಜೊತೆ ಇನ್ನೊಬ್ಬ ಬಿಜೆಪಿ ನಾಯಕ ಹರಿಕೃಷ್ಣ ಬಂಟ್ವಾಳ ಬಾಯಿಗೆ ಬೀಗ ಹಾಕುವಂತೆ ಸೂಚನೆ ಹೋಗಿದೆಯಂತೆ. ಇದೇ ಹರಿಕೃಷ್ಣ ಅವರು ಬಿಲ್ಲವ ಸಮುದಾಯದ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ನಾಲ್ಗೆ ಹರಿಬಿಟ್ಟಿದ್ರು. ವಕೀಲರಾಗಿರುವ ಸಜ್ಜನ ಪದ್ಮರಾಜ್ ಅವರ ಪೂಜಾರಿ ಜಾತಿಯನ್ನ ಎತ್ತಿಕೊಂಡು ರವಿ ಪೂಜಾರಿಗೆ ಹೋಲಿಕೆ ಮಾಡಿ ಹರಿಕೃಷ್ಣ ಅವರು ಇತ್ತೀಚೆಗೆ ಮಾತನಾಡಿದರು. ಬಿಲ್ಲವರೇ ಆಗಿರುವ ಹರಿಕೃಷ್ಣ ಬಂಟ್ವಾಳ ಅವರು ಮತ್ತೊಬ್ಬ ಬಿಲ್ಲವ ಮುಖಂಡನ ಬಗ್ಗೆ ಆಡಿರುವ ಈ ಮಾತಿಗೆ ಬಿಲ್ಲವ ಸಮುದಾಯ ಅಸಮಾಧಾನಗೊಂಡಿದೆ. ಬಿಲ್ಲವನೊಬ್ಬ ಓಟಿಗೆ ನಿಂತರೆ ಅವರನ್ನ ಈ ಬಿಜೆಪಿಯವರು ರೌಡಿಗಳಿಗೆ ಹೋಲಿಸುವುದು, ದೇಶದ್ರೋಹಿಗಳಿಗೆ ಹೋಲಿಸಿರುವುದು ದಕ್ಷಿಣ ಕನ್ನಡದ ಬಹುಸಂಖ್ಯಾತ ಬಿಲ್ಲವರಲ್ಲಿ ಸಿಟ್ಟು ತರಿಸಿದೆ. ಅವರ ಸಿಟ್ಟಿನಿಂದ ಬಿಜೆಪಿಗೆ ಪೆಟ್ಟು ಬಿದ್ದು ಬಿಜೆಪಿ ಪಲ್ಟಿ ಹೊಡೆಯುವ ಸಾಧ್ಯತೆಯೂ ಇದೆ. ಹೀಗಾಗಿ ನಿಮ್ಮ ಸಹವಾಸ ಸಾಕು ಅಂತ ಹೇಳಿರುವ ಬಿಜೆಪಿ ತೆಪ್ಪಗೆ ಇರುವಂತೆ ಸೂಚನೆ ಕೊಟ್ಟಿದೆಯಂತೆ. ಇವರ ಈ ಪರಿಸ್ಥಿತಿ ನೋಡುವಾಗ ನಿನಗಿದು ಬೇಕಿತ್ತ ಮಗನೇ ಹಾಡು ನೆನಪಿಗೆ ಬರ್ತಾ ಇದೆ.